ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. IPL 2026 ಟ್ರೇಡ್ ರಿಲೇಟೆಡ್ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸಿರುವಂಥದ್ದು ರೀಸೆಂಟ್ ಆಗಿ ಸಂಜು ಸ್ಯಾಮ್ಸನ್ ನಿನ್ನೆ ಎಲ್ಲ ಬೆಜ್ಜಾನ್ ಅಪ್ಡೇಟ್ಸ್ಗಳು CSK ಇಂದ ಅಪ್ರೋಚ್ ಬಂದಿದೆ ಅದು ಇದು ಅಂತೆಲ್ಲ. ಅಂಡ್ ಸಂಜು ಸ್ಯಾಮ್ಸನ್ ಆಲ್ಮೋಸ್ಟ್ ಬಿಡೋದಕ್ಕೆ ಖಚಿತನೇ ಆಗೋಗ್ಬಿಟ್ಟೈತೆ. ಆ ಥರ ಅಪ್ಡೇಟ್ಸ್ ಏನೇ ಬಂದಿರೋದು ಆಲ್ಮೋಸ್ಟ್ ಬಿಡಲ್ಲ ಪಕ್ಕ. ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಈಚೆಗಡೆ ಬಂದೇ ಬರ್ತಾರೆ. ಯಾಕಂದರೆ ಬೆಟರ್ ಆಪರ್ಚುನಿಟಿ ಬೇರೆ ಬೇರೆ ಟೀಮ್ಗಳಲ್ಲಿ ಸಿಗ್ತಾ ಇರಬೇಕಾದ್ರೆ, ಮರ್ಯಾದೆ ಕೂಡ ಜಾಸ್ತಿ ಸಿಗ್ತಾ ಇರಬೇಕಾದ್ರೆ ಸಂಜು ಸ್ಯಾಮ್ಸನ್ ಅವರು ಆ ಕಡೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ಇಷ್ಟು ವರ್ಷ ಆಡಿದರೆ ಆಲ್ಮೋಸ್ಟ್ 2013 ಆಡ್ಕೊಂಡು ಬಂದಿರೋ ಮಧ್ಯದಲ್ಲಿ ಒಂದೆರಡು ವರ್ಷ ಬಿಡ್ತು ಅಂದರೆ ಡೆಲ್ಲಿ ಡೇರ್ಡೆವಿಲ್ಸ್ ಕಾಯ್ಟೋದು ಬಿಡ್ತು ಅಂತಂದರೆ ಇನ್ನು ಎಲ್ಲ ವರ್ಷನೂ ಅವ್ರು ಆಡಿರುವಂಥದ್ದು ರಾಜಸ್ಥಾನ್ ರಾಯಲ್ಸ್. ಇಷ್ಟು ವರ್ಷ ಬ್ಯಾಕ್ ಮಾಡಿರುವಂಥ ಟೀಮಿಗೆ, ಕ್ಯಾಪ್ಟನ್ಸಿನ ಕೊಟ್ಟಿರುವಂಥ ಟೀಮಿಗೆ ಏನಕ್ಕೆ ಇವ್ರು ಆಲ್ ಆಫ್ ಎ ಸಡನ್ ಪಟ್ಟಣಂಗೆ ಬಿಡ್ತಾ ಇದ್ದಾರೆ? ಏನು ಕತೆ, ಏನು ಮಾಡ್ಬಿಟ್ಟಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಅಂತ ಕೇಳಿದ್ರೆ ಏನಾದರೂ ಒಂದು ಆಗಿರಲೇಬೇಕಲ್ವಾ? ಏನಾದರೂ ಒಂದು ಆಗಿದ್ರೆ ತಾನೇ. ಇವಾಗ ಬಿಗ್ ಬಾಸ್ ತಗೊಳ್ಳಿ, ನೀವು ಸುದೀಪ್ ಅವರಿಗೆ ಮರ್ಯಾದೆ ಕೊಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹೋಸ್ಟೇ ಮಾಡಲ್ಲ ಗುರು, ನಾನು ಬಿಟ್ಬಿಡಿ ಈಚೆ ಕಡೆ ಅಂತ ಅವರೇ ವಿಡ್ರಾ ಮಾಡ್ಕೊಂತಿದ್ರು. ಇವಾಗ ಮತ್ತೆ ಮರ್ಯಾದೆ ಕೊಡ್ತೀವಿ ಅದು ಇದು ಅಂತೆಲ್ಲ ಹೇಳಿರೋದನ್ನು ಮತ್ತೆ ಇವಾಗ ಹೋಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಎಲ್ಲ ಥರ ಮರ್ಯಾದೆ ಕೊಡ್ತೀವಿ ಅನ್ನೋದಕ್ಕೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಬೇಸಿಕಲಿ ಸಂಜು ಸ್ಯಾಮ್ಸನ್ ಅವ್ರಿಗೆ ಮರ್ಯಾದೆ ಅನ್ನೋದು ಕಮ್ಮಿ ಆಗಿದೆ ರಾಜಸ್ಥಾನ್ ರಾಯಲ್ಸಲ್ಲಿ ಅಂತ. ಸೊ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂತಂದರೆ, ಜಾಸ್ ಬಟ್ಲರ್ನ ಇವರು ಲಾಸ್ಟ್ ಸೀಸನ್ ಬಿಟ್ಟಿದ್ರಿಂದ ಇವರಿಗೆ ಸಿಕ್ಕಾಪಟ್ಟೆ ಹಲ್ಟ್ ಆಗಿದೆ ಅಂತೆ ಸಂಜು ಸ್ಯಾಮ್ಸನ್ಗೆ. ಜಾಸ್ತಿ ಬಾಸ್ ಬೇಕು ನಮಗೆ, ನಮ್ಮ ಟೀಮ್ಗೆ, ರಾಜಸ್ಥಾನ್ ರಾಯಲ್ಸ್ಗೆ ಅವರ ಅನಿವಾರ್ಯತೆ ಸಿಕ್ಕಾಪಟ್ಟೆ ಇದೆ. ಅವರಿಲ್ಲ ಅಂದರೆ ಟೀಮು ಬ್ಯಾಲೆನ್ಸ್ನ ಕಳ್ಕೊಳ್ಳುತ್ತೆ. ಅವರೇ ಹೇಳಿದ್ರಂತೆ ಆಸ್ ಎ ಕ್ಯಾಪ್ಟನ್ ನಮಗೆ ಜಾಸ್ ಬಟ್ಲರು ಬೇಕೇ ಬೇಕು ಅಂತ. ಬಟ್ ಇವರು ಟೀಮ್ ಮ್ಯಾನೇಜ್ಮೆಂಟ್ ಅವರು, ಓನರ್ಸ್ಗಳು ಎಲ್ಲ ಸೇರಿಕೊಂಡು ಇಲ್ಲ ನಮಗೆ ಜಾಸ್ತಿ ಬಾಸ್ ಬೇಕಾಗಿಲ್ಲ, ನಾವು ಹೊಸ ಟೀಮ್ನ ಫ್ರೇಮ್ ಮಾಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನಮ್ಗೆ ಈ ಓಪನರ್ ಬೇಕು ಆ ಓಪನರ್ ಬೇಕು, ನಮ್ಗೆ ಹಿಂಗೆ ಬೇಕು ಹಂಗೆ ಬೇಕು ಅನ್ನೋ ಥರ ಟೀಮ್ನ ಫ್ರೇಮ್ ಮಾಡ್ಕೊಂಡ್ರು. ಸೊ ಇಲ್ಲಿ ಕ್ಯಾಪ್ಟನ್ನ ಮಾತನ್ನ ಕೇಳದೇ ಇದ್ದಿದ್ದರಿಂದ ಏನು ಜಾಸ್ತಿ ಏನು ಕೇಳಿರೋದಿಲ್ಲ, ಇಂತಿಂಥ ಪ್ಲೇಯರ್ಗಳು ನನಗೆ ಕೊಡಿಗುರು ಅಂತ. ಆಸ್ ಎ ಕ್ಯಾಪ್ಟನ್ ಕೇಳೋದು ತಪ್ಪಂತೂ ಖಂಡಿತ ಅಲ್ಲ. ಇಂತಿಂಥ ಪ್ಲೇಯರ್ಸ್ಗಳು ಬೇಕು ಅಂತ ಕೇಳೋದು ತಪ್ಪು ಅಲ್ವೇ ಅಲ್ಲ. ಇನ್ನು ಆಪ್ಷನಲ್ಲಿ ಇಂಥ ಪ್ಲೇಯರ್ ಸಿಗಲಿಲ್ಲ ಅಂತಂದರೆ ಅದು ಇವರ ತಪ್ಪೇನಾಗೋದಿಲ್ಲ. ಯಾಕಂದರೆ ಆಪ್ಷನ್ ಡೈನಾಮಿಕ್ ಆಗಿರುತ್ತೆ, ಯಾರಿಗೆ ಬೇಕಾದ್ರೂ ಸಿಗ್ಬೋದು, ಯಾರಿಗೆ ಬೇಕಾದ್ರೂ ಸಿಗದೇ ಇರ್ಬೋದು. ಬಟ್ ಇವ್ರ ಕೈಯಲ್ಲಿರುವಂಥ ಪ್ಲೇಯರ್ನ ಬಿಟ್ಕೊಂಡು ಕೊಟ್ಬಿಡ್ತಾರೆ ಅಂತ, ಒಬ್ಬರು ಲೆಜೆಂಡ್ರಿ ಪ್ಲೇಯರ್ನ ಬಿಟ್ಬಿಡ್ತಾರೆ ಅಂತಂದರೆ ಸಂಜು ಸ್ಯಾಮ್ಸನ್ಗೆ ಆಬ್ವಿಯಸ್ಲಿ ಇವ್ರು ಹೇಳಿದ್ರು ಕೂಡ ಬಿಟ್ಟರು ಅಂತಂದರೆ ಹರ್ಟ್ ಅಂತೂ ಖಂಡಿತ ಹಾಗೆ ಆಗಿರುತ್ತೆ. ಇನ್ನು ಬೇಕಾದ್ರೆ ಬೇರೆ ಪ್ಲೇಯರ್ಸ್ನ ಬಿಟ್ಟರೆ ನಡೀತಿತ್ತು, ಬಟ್ ಜಾಸ್ ಬಟ್ಲರ್ನ ಬಿಡಬಾರ್ದು ಅಂತ ಹೇಳಿದಂತೆ ಜಾಸ್ತಿ ಬಾಸ್ನ ಇವ್ರು ಬಿಟ್ರಂತೆ. ಅದಕ್ಕೋಸ್ಕರ ಸಂಜು ಸ್ಯಾಮ್ಸನ್ಗೆ ಮರ್ಯಾದೆ ಅಂದರೆ ಏನು ಲಾಸ್ಟ್ ಸೀಸನೇ ಹೋಗ್ಬೋದಾಗಿತ್ತಲ್ಲ ಅವ್ರ ಆಪ್ಷನ್ಗೆ ಅಂತ ಹೇಳ್ಬೋದು ನೀವು. ಬಟ್ ಏನೋ ಅವ್ರಿಗೆ ಈ ವರ್ಷ ಹೋಗಬೇಕು ಅಂತ ಅನಿಸಿದೆ, ಅದಕ್ಕೋಸ್ಕರ ಅವ್ರ ಇಚ್ಛೆ ಬರೋದಕ್ಕೆ ರೆಡಿ ಆಗಿರೋದು. ಆ್ಯಂಡ್ ಫ್ರಾಂಚೈಸ್ ಅಂತ ಬಂದಾಗ ಅದೇನೇ ಇವಾಗ ಈಗೋ ಕ್ಲಾಶ್ ಅಂತ ಬರುತ್ತೆ ಗುರು. ನಾನು ಕ್ಯಾಪ್ಟನ್ ಆಗಿದ್ಕೊಂಡು ನಾನು ಟೀಮ್ನ ಲೀಡ್ ಮಾಡೋನು, ನನಗೆ ಬೇಕಾಗಿರೋಂಥ ಪ್ಲೇಯರ್ನ ರಿಟೈನ್ ಮಾಡ್ತಿಲ್ಲ ಅಂತ ಅಂದಾಗ ಇಷ್ಟು ವರ್ಷ ಆಡಿದ್ದೀನಿ ನಾನು ರಾಜಸ್ಥಾನ್ ರಾಯಲ್ಸ್ಗೆ, ಆದರೂ ನನಗೆ ಮರ್ಯಾದೆ ಕೊಡ್ದಂಗೆ ಇವರು ಬಿಟ್ಬಿಡ್ತಾರೆ ಅಂತಂದರೆ ಏನಿದು ಕತೆ ಅಂತ ಇವ್ರಿಗೆ ಅನಿಸಿದೆ. ಆ ಕಡೆ ಅಮ್ಮ ನಾವಿಲ್ಲಿ ರೆಡಿ ಮಾಡಿ ನಮ್ದಮ್ಮ ಟೀಮು, ನಮ್ಮದು ಇಲ್ಲಿ ಫ್ರಾಂಚೈಸಿ, ನಾವು ಕೊಡೋ ಟೀಮ್ ನೀನು ಆಡಿಸ್ಬೇಕಲ್ಲಿ, ನಮಗೇನು ತಲೆಯಲ್ಲಿ ಏನು ಬುದ್ಧಿ ಇಲ್ವಾ ನಮಗೆ ಅನ್ನೋ ಥರ ಅವ್ರಿಗೆ ಅನಿಸಿರುತ್ತೆ. ಒಟ್ಟಲ್ಲಿ ಇಟ್ಸ್ ಎ ಮ್ಯಾಟ್ರ್ ಆಫ್ ಈಗೋ ಕ್ಲಾಶ್ ಅಂತ ಹೇಳ್ಬೇಕಷ್ಟೇ. ಇದೇನು ಫಾರ್ ದ ಫಸ್ಟ್ ಟೈಮ್ ಏನಾಗಿಲ್ಲ IPL ಈಗೋ ಕ್ಲಾಶ್ಗಳಾಗಿರೋದು. ಸುಮಾರು ಕಡೆ ಈಗೋ ಕ್ಲಾಶ್ ಆಗಿದೆ, ಪ್ಲೇಯರ್ಸ್ಗಳ ಮಧ್ಯೆ ಆಗಿದೆ, ಫ್ರಾಂಚೈಸ್ ಮತ್ತು ಪ್ಲೇಯರ್ಗಳ ಮಧ್ಯೆ ಆಗಿದೆ, ಬೇಜಾನ್ ಕಡೆ ಜಗಳಗಳು ನೋಡಿಲ್ವ? ಯಾಕೆ ನೋಡಿಲ್ಲ ನಾವು? ಡೇವಿಡ್ ವಾರ್ನರ್ ಮತ್ತು ಸನ್ರೈಸ್ ಹೈದರಾಬಾದ್ ದೊಡ್ಡ ಜಗಳನೇ ಆಗೋಗ್ಬಿಟ್ಟಿತ್ತಲ್ಲಿ. ಅವ್ರು ಬ್ಲಾಕೇ ಮಾಡಿ ಬಿಸಾಕ್ಬಿಟ್ರು ಡೇವಿಡ್ ವಾರ್ನರ್ನ, ಟೀಮಿಂದ ಈಚೆ ಆಗೋದಲ್ಲ ಅಂತ. ಸೊ ಈ ಬೇಜಾನ್ ಎಕ್ಸಾಂಪಲ್ನ ಕೊಡ್ಬೋದು. ಆ ರೇಂಜಿಗೆ ಆಗಿಲ್ಲದೆ ಇರ್ಬೋದು, ಒಟ್ಟಿನಲ್ಲಿ ಆ ಈಗೋ ಕ್ಲಾಶ್ ಅನ್ನುವಂಥದ್ದು ಆಗಿದೆ. ಒಟ್ಟಿನಲ್ಲಿ ಜಾಸ್ ಬಟ್ಲರ್ನ ಬಿಟ್ಟಿದ್ದೇನೆ ಮೇಯ್ನು ತಪ್ಪಾಗಿದೆ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಸೊ ಅದೊಂದೇ ಒಂದು ಕಾರಣದಿಂದ ಸಂಜು ಸ್ಯಾಮ್ಸನ್ ಈಚೆ ಕಡೆ ಬರೋದಕ್ಕೆ ಬೆಟರ್ ಆಪ್ಷನ್ಸ್ ಇದೆ ಗುರು. ಅವ್ರಿಗೇನಲ್ಲಿ ರಾಜಸ್ಥಾನ್ ರಾಯಲ್ಸಲ್ಲೇ ಇರಬೇಕು ಅಂತ ಏನಿಲ್ಲ. ಅಲ್ಲಿ ಫ್ಯಾನ್ ಫಾಲೋಯಿಂಗ್ ಅನ್ನೋಂಥದ್ದು ಬೇರೆ ಫ್ರಾಂಚೈಸ್ಗಳು, ದೊಡ್ಡ ಫ್ರಾಂಚೈಸ್ಗಳೇ ಕರೆಯೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಅಂದಾಗ, ಸೊ ರಾಜಸ್ಥಾನ್ ರಾಯಲ್ಸಲ್ಲಿ ಮರ್ಯಾದೆ ಸಿಗ್ತಾ ಇಲ್ಲ ಅಂತಂದಾಗ ಅವ್ರು ಯಾಕೆ ಅಲ್ಲಿರ್ತಾರೆ? ಅದಕ್ಕೋಸ್ಕರನೇ ಅಷ್ಟು ವರ್ಷ ಆಡಿದ್ರೂ ಕೂಡ ರಾಜಸ್ಥಾನ್ ರಾಯಲ್ಸ್ಗೆ ಈಚೆ ಬರೋದಕ್ಕೆ ರೆಡಿ ಆಗಿರುವಂಥದ್ದು. ಸೊ ಈ ಟ್ರೇಡ್ ಅಂತೂ ನನ್ನ ಪ್ರಕಾರ ಪಕ್ಕ ಆಗುತ್ತೆ. ಬಟ್ ಅದು ಯಾವ ಫ್ರಾಂಚೈಸ್ಗೆ ಆಗುತ್ತೆ ಅಂತ ಗೊತ್ತಿಲ್ಲ. CSK ಆದರೂ ಆಗ್ಬೋದು, KKRಗಾದರೂ ಆಗ್ಬೋದು. ಬಟ್ ನನ್ನ ಪ್ರಕಾರ ಈ ಎರಡು ಫ್ರಾಂಚೈಸಲ್ಲಿ ಯಾವ್ದಾರು ಒಂದು ಫ್ರಾಂಚೈಸಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ ಗಾಯ್ಸ್.